ಹಾಯ್ ನಮಸ್ಕಾರ ವೀಕ್ಷಕರೇ, ಈ ಪ್ರಪಂಚದಲ್ಲಿರುವ ಜನರು ಯಾವ ಪ್ರಾಣಿಯನ್ನು ನೋಡಿದರೆ ತಕ್ಷಣವೇ ಭಯ ಬೀಳ್ತಾರೆ ಅಂದರೆ ಅದು ಹಾವು. ನಿಮಗೆಲ್ಲ ಗೊತ್ತಿರಬಹುದು, ಚಿಕ್ಕ ಹಾವುಗಳಿಂದ ಹಿಡಿದು ದೊಡ್ಡ ಹಾವುಗಳನ್ನು ನೀವು ನಿಮ್ಮ ಊರಿನಲ್ಲಿ ಟಿವಿನಲ್ಲಿ ನೋಡಿರಬಹುದು. ಆದರೆ ಈ ಪ್ರಪಂಚದಲ್ಲಿ 3,000 ಹಾವುಗಳ ಜಾತಿಗಳಿವೆ. ಇದರಲ್ಲಿ 600 ಹಾವುಗಳ ಜಾತಿಗಳು ವಿಷಕಾರಿಯಾಗಿವೆ. ಹಾಗೆ ದೊಡ್ಡ ದೊಡ್ಡ ಹಾವುಗಳು ಸಹ ಇವೆ. ಈ ಹಾವುಗಳನ್ನು ನೋಡಿದರೆ ಜನರು ಒಂದು ಸಾರಿ ದಂಗಾಗ್ತಾರೆ. ಆದರೆ 600 ವಿಷಯುಕ್ತ ಹಾವುಗಳಲ್ಲಿ 10 ಹೆಚ್ಚು ವಿಷಕಾರಿ ಮತ್ತು ಡೇಂಜರಸ್ ಹಾವುಗಳು ಇವೆ. ಇವು ಎಷ್ಟು ಡೇಂಜರಸ್ ಅಂದರೆ ಒಂದು ಸಾರಿ ಹಾವುಗಳು ವಿಷ ಬಿಟ್ಟರೆ 100 ಮನುಷ್ಯರನ್ನು ಸಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಅಂತಹ 10 ವಿಷಕಾರಿ ಮತ್ತು ಡೇಂಜರಸ್ ಹಾವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿದ್ದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನು ಪ್ರಪಂಚದ ಮೋಸ್ಟ್ ಡೇಂಜರಸ್ ಮತ್ತು ವಿಷಕಾರಿ 10 ಹಾವುಗಳಲ್ಲಿ 10ನೆಯ ಹಾವು ಯಾವುದೆಂದರೆ ಬ್ಲಾಕ್ ಮಂಬಾ. ಈ ಕಪ್ಪು ಮಾಂಬಗಳು ಸಾಮಾನ್ಯವಾಗಿ ಮತ್ತು ಹೆಚ್ಚಾಗಿ ಆಫ್ರಿಕಾ ಭಾಗಗಳಲ್ಲಿ ಕಂಡುಬರುತ್ತದೆ. ಈ ಮಾಂಬಾ ಜಾತಿಗಳಲ್ಲಿ ಸುಮಾರು ಥರ ಜಾತಿಗಳಿವೆ. ಅದರಲ್ಲಿ ಹಸಿರು ಮಾಂಬಾ, ಬಿಳಿ ಮಾಂಬಾ, ಈ ಬ್ಲಾಕ್ ಮಾಂಬಾ ಸೇರಿದಂತೆ ಹಲವಾರು ಮಾಂಬಾ ಹಾವುಗಳು ಇವೆ. ಇವುಗಳಲ್ಲಿ ಮೋಸ್ಟ್ ಡೇಂಜರಸ್ ಹಾವು ಇದಾಗಿದೆ. ಈ ಬ್ಲಾಕ್ ಮಾಂಬಾ ಕಿಂಗ್ ಕೋಬ್ರಾ ಹಾವಿನ ನಂತರ ಪ್ರಪಂಚದ 2ನೇ ಅತಿ ಉದ್ದದ ವಿಷಕಾರಿ ಹಾವಾಗಿದೆ. ಈ ಹಾವುಗಳು 9 ರಿಂದ 15 ಅಡಿವರೆಗೆ ಬೆಳೆಯುವಂತಹ ಸಾಧ್ಯತೆ ಇರುತ್ತದೆ. ಮತ್ತು ಇದರ ಚರ್ಮವು ಊದು ಬಣ್ಣದಲ್ಲಿರುತ್ತದೆ. ಕಣ್ಣುಗಳು ಮತ್ತು ಬಾಯಿಯ ಒಳಗೆ ಮಾತ್ರ ಕಪ್ಪು ಬಣ್ಣದಲ್ಲಿರುತ್ತದೆ. ಈ ಹಾವನ್ನು ಮೊದಲು ಜರ್ಮನಿ ದೇಶದ ಪ್ರಾಣಿಶಾಸ್ತ್ರಜ್ಞನಾಗಿದ್ದ ಆಲ್ಬರ್ಟ್ ಗುಂತೂರ್ ಅವರು ಪರಿಶೀಲನೆ ಮಾಡಿದರು. ಇನ್ನು ಈ ಹಾವು ಎಷ್ಟು ಡೇಂಜರಸ್ ಅಂದರೆ ಯಾವುದೇ ಒಂದು ಪ್ರಾಣಿಯಾಗಲಿ ಮತ್ತು ಮನುಷ್ಯನಾಗಲಿ ಕಣ್ಣು ಮುಚ್ಚುವ ಅಷ್ಟರ ಒಳಗಡೆ ಕಚ್ಚು ಸಾಯಿಸುತ್ತದೆ. ಇಷ್ಟೇ ಅಲ್ಲದೆ ಬೇರೆ ಹಾವುಗಳಿಗಿಂತ ಇದು ತುಂಬ ಚುರುಕಾಗಿರುವಂಥದ್ದು. ಈ ಹಾವುಗಳಿಗೆ ಮನುಷ್ಯರು ಅಂದರೆ ತುಂಬ ಭಯ. ಆದರೆ ಇದಕ್ಕೆ ತೊಂದರೆ ಮಾಡಿದರೆ ಮಾತ್ರ ಕಚ್ಚುವಂಥದ್ದು. ಮನುಷ್ಯರನ್ನು ಈ ಹಾವು 2 ಹನಿ ವಿಷದಿಂದಲೇ ಸಾಯಿಸುತ್ತದೆ, ಅಷ್ಟು ಪವರ್ಫುಲ್ ಆಗಿರುವಂಥದ್ದು. ಇನ್ನು 9ನೆಯ ವಿಷಕಾರಿ ಹಾವು ಯಾವುದೆಂದರೆ ಅದು ಬ್ಲೂಮ್ಸ್ಲಾಂಗ್. ಇದು ಸಹ ಪ್ರಪಂಚದ ಅತ್ಯಂತ ದೊಡ್ಡ ವಿಷಕಾರಿ ಹಾವು. ಇವು ಸಾಮಾನ್ಯವಾಗಿ ಆಫ್ರಿಕಾ, ದಕ್ಷಿಣ ಆಫ್ರಿಕಾ, ನಮೀಬಿಯಾ ಮತ್ತು ಜಿಂಬಾಬ್ವೆ ದೇಶಗಳಲ್ಲಿ ಕಂಡುಬರುತ್ತದೆ. ಇವು ನೋಡುವುದಕ್ಕೆ ಹಸಿರು ಬಣ್ಣವನ್ನು ಹೊಂದಿರುತ್ತದೆ, ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತದೆ, ಮೊಟ್ಟೆಯ ಆಕಾರದ ತಲೆಯನ್ನು ಹೊಂದಿರುತ್ತದೆ. ಮತ್ತು ಇದರ ಉದ್ದ ನೋಡಿದರೆ 6 ಅಡಿವರೆಗೂ ಬೆಳೆಯುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗೆ ಈ ಹಾವುಗಳು ವಿಷವನ್ನು 1 ಬಾರಿ 2 ಬಾರಿ ಬಿಡುವುದಿಲ್ಲ, ಬದಲಿಗೆ ಮನುಷ್ಯನು ಸಾಯುವವರೆಗೂ ಈ ಹಾವು ಬೇಟೆಯನ್ನು ಮಾಡುತ್ತದೆ. ಈ ಹಾವಿನ ವಿಷವು ಹೆಮೋಟಾಕ್ಸಿಕ್ ಆಗಿದ್ದು, ಈ ವಿಷವು ಮನುಷ್ಯನ ಅಥವಾ ಪ್ರಾಣಿಗಳ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ನಾಶ ಮಾಡುತ್ತದೆ ಮತ್ತು ಮನುಷ್ಯನು ಸಾಯುವವರೆಗೂ ದೇಹದ ಒಳಗೆ ಮತ್ತು ಹೊರಗಡೆಯೂ ರಕ್ತಸ್ರಾವವನ್ನು ಉಂಟು ಮಾಡುತ್ತದೆ. ಇದರ ರೋಗದ ಲಕ್ಷಣಗಳು ತಲೆನೋವು, ವಾಕರಿಕೆ, ನಿದ್ರಾಹೀನತೆ. ಹಾಗೆ ಈ ಹಾವುಗಳು 30 ಮೊಟ್ಟೆಗಳನ್ನು ಇಡುತ್ತದೆ. ಇದಕ್ಕಾಗಿ ಈ ಹಾವನ್ನು ಅತ್ಯಂತ ವಿಷಕಾರಿ ಹಾವೆಂದು ಹೇಳಿದ್ದಾರೆ. ಇನ್ನು 8ನೆಯ ವಿಷಕಾರಿ ಹಾವು ಯಾವುದೆಂದರೆ ಅದು ಫೇರ್ ಡಿ ಲ್ಯಾನ್ಸ್. ಇದು ಹೆಚ್ಚಾಗಿ ಅಮೆರಿಕದಲ್ಲಿ ಕಂಡುಬರುತ್ತದೆ. ಹಾಗೆ ಅಮೆರಿಕದಲ್ಲಿ ಇದೇ ಅತ್ಯಂತ ಅಪಾಯಕಾರಿ ಹಾವು. ನಿಜವಾಗಲೂ ಹೇಳಬೇಕಾದರೆ ಮೋಸ್ಟ್ ಡೇಂಜರಸ್ ಹಾವು ಅಂತಲೇ ಹೇಳಬಹುದು. ಯಾಕೆಂದರೆ ಈ ಹಾವು ಮನುಷ್ಯನ ಕಾಲಿಗೆ ಕಚ್ಚಿದರೆ ಆ ಕಾಲು ಕಪ್ಪು ಬಣ್ಣಕ್ಕೆ ತಿರುಗಿ ಮತ್ತು ಆ ಕಾಲು ಕೆಟ್ಟು ಹೋಗಲು ಶುರುವಾಗುತ್ತದೆ. ಆಗ ಡಾಕ್ಟರ್ ಆ ಕಾಲನ್ನು ತೆಗೆಯಬೇಕಾಗಿ ಹೇಳುತ್ತಾರೆ. ಆಗ ಇದು 4 ರಿಂದ 7 ಅಡಿ ಉದ್ದ ಇರುತ್ತದೆ ಮತ್ತು ಕಂದು ಬಣ್ಣದ ದೇಹವನ್ನು ಹೊಂದಿದ್ದು ದೇಹದ ಕೊನೆಯ ಭಾಗಗಳಲ್ಲಿ ವಜ್ರದ ಆಕಾರದ ಚುಕ್ಕೆಗಳನ್ನು ಹೊಂದಿರುತ್ತದೆ. ಇದು ಹೆಚ್ಚಾಗಿ ಮನುಷ್ಯನಿಗೆ ಮೊಣಕಾಲದ ಹತ್ತಿರ ಕಚ್ಚುವ ಸಾಧ್ಯತೆ ಹೆಚ್ಚಿದೆ. ಈ ಹಾವು ಕಚ್ಚಿದ ನಂತರ ಮನುಷ್ಯನಿಗೆ ತಲೆನೋವು, ರಕ್ತ ಬರುವುದು, ವಾಂತಿ, ವಾಕರಿಕೆ, ಗುಳ್ಳೆಗಳು ಇನ್ನೂ ಮುಂತಾದ ಲಕ್ಷಣಗಳು ಕಂಡುಬರುತ್ತದೆ. ಆಗ ಈ ಹಾವಿನ ವಿಷ ಪಿಟ್ ವೈಪರ್ಗಳು ಮತ್ತು ರಾಟಲ್ ಸ್ನೇಕ್ಗಳ ವಿಷದಿಂದ ಕೂಡಿರುವಂಥದ್ದು. ಇನ್ನು 7ನೆಯ ವಿಷಕಾರಿ ಹಾವು ಯಾವುದೆಂದರೆ ಅದು ರೆಸಲ್ಸ್ ವೈಪರ್. ಇದು ನಮ್ಮ ಭಾರತದ ದೇಶದ ಅತ್ಯಂತ ವಿಷಕಾರಿ ಹಾವಾಗಿದೆ. ಇಷ್ಟೇ ಅಲ್ಲದೆ ಇದು ಭಾರತದ 4 ದೊಡ್ಡ ಹಾವುಗಳಲ್ಲಿ ಒಂದಾಗಿರುವಂಥದ್ದು. ಮತ್ತು ಈ ಹಾವಿನ ತಲೆಯು ಚಪ್ಪಟೆಯಾಗಿರುತ್ತದೆ ಮತ್ತು ದೊಡ್ಡದ 2 ಕೋರೆ ಹಲ್ಲುಗಳು ಬಾಯಲ್ಲಿ ಇರುತ್ತದೆ. ಇದರ ತಲೆ ತ್ರಿಕೋನದಲ್ಲಿರುತ್ತದೆ. ಹಾಗೆ ಇದು ದುಂಡಾಗಿರುತ್ತದೆ. ಇದು ಹಳದಿ, ಕಂದು ಬಣ್ಣಗಳಲ್ಲಿ ಇರುವಂಥದ್ದು. ಇದರ ದೇಹದ ಮೇಲೆ ಗಾಢ ಕಂದು ಬಣ್ಣ ಚುಕ್ಕೆಗಳನ್ನು ಹೊಂದಿರುತ್ತದೆ. ಇದು ಸಾಮಾನ್ಯವಾಗಿ 4 ಅಡಿ ಮೇಲೆ ಬೆಳೆಯುವಂಥದ್ದು. ಇದು ಹೆಚ್ಚಾಗಿ ಹಳ್ಳಿಗಳಲ್ಲಿ ಹೊಲದಲ್ಲಿ ಕಾಣಿಸುತ್ತದೆ ಮತ್ತು ಹೊಲದಲ್ಲಿ ಕೆಲಸ ಮಾಡುವವರ ರೈತರಿಗೆ ಕಚ್ಚುತ್ತದೆ. ಈ ಹಾವು ಒಂದು ಸಾರಿ ಕಚ್ಚಿ ವಿಷ ಬಿಟ್ಟರೆ ಆ ವಿಷದಲ್ಲಿ 22 ಜನರನ್ನು ಸಾಯಿಸುವ ಶಕ್ತಿಯನ್ನು ಹೊಂದಿದೆ. ಮನುಷ್ಯನಿಗೆ ಈ ಹಾವು ಕಚ್ಚಿದ 1 ಅಥವಾ 2 ಗಂಟೆಯಲ್ಲಿ ಸಾಯುತ್ತಾನೆ. ಮನುಷ್ಯನಿಗೆ ಹಾವು ಕಚ್ಚಿದ ನಂತರ ರಕ್ತಸ್ರಾವ, ವಾಂತಿ, ಕಿಡ್ನಿಗಳು ಫೇಲ್ ಆಗುವುದು,
ಮೂತ್ರದಲ್ಲಿ ರಕ್ತ ಬರುವುದು, ವಿಪರೀತವಾದ ತಲೆನೋವು, ಇನ್ನು ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಇನ್ನು 6ನೆಯ ವಿಷಕಾರಿ ಹಾವು ಯಾವುದೆಂದರೆ ಅದು ಈಸ್ಟರ್ ಹುಲಿ ಹಾವು. ಇವು ಹೆಚ್ಚಾಗಿ ದಕ್ಷಿಣ ಆಸ್ಟ್ರೇಲಿಯಾದ ಕರಾವಳಿ ದ್ವೀಪಗಳಲ್ಲಿ ಕಂಡುಬರುತ್ತದೆ. ಇಡೀ ಪ್ರಪಂಚದಲ್ಲಿ ಈ ಹಾವು ಅತ್ಯಂತ ವಿಷಕಾರಿ ಹಾವಾಗಿದೆ. ಇವು ನೋಡುವುದಕ್ಕೆ ಹುಲಿಯ ಚರ್ಮದ ಪಟ್ಟಿಗಳನ್ನು ಒಳಗೊಂಡಿದೆ. ಅದಕ್ಕೆ ಹುಲಿ ಹಾವು ಎಂದು ಕರೆಯುತ್ತಾರೆ. ಇವು 3 ರಿಂದ 6 ಅಡಿ ಉದ್ದವನ್ನು ಹೊಂದಿರುತ್ತದೆ. ಈ ಹಾವು ಸಾಮಾನ್ಯವಾಗಿ ಚಪ್ಪಟೆಯಾದ ತಲೆಯನ್ನು ಹೊಂದಿರುತ್ತದೆ. ನೀಲಿ ಬಣ್ಣದಿಂದ ಕಪ್ಪು ಬಣ್ಣದಲ್ಲಿ ಇರುತ್ತದೆ. ಹಾಗೆ ಇದರ ಕೆಳಗೆ ಹುಲಿಯ ರೀತಿ ಹಳದಿ ಪಟ್ಟೆಗಳನ್ನು ಹೊಂದಿದೆ. ಇವು 20 ರಿಂದ 30 ಮರಿಗಳಿಗೆ ಜನ್ಮವನ್ನು ಒಂದೇ ಸಾರಿ ನೀಡುವಂತಹ ಶಕ್ತಿಯನ್ನು ಒಳಗೊಂಡಿದೆ. ಇನ್ನು ಈ ಹಾವಿನಿಂದ ಮನುಷ್ಯರು 2005 ರಿಂದ 2015ರವರೆಗೆ ಆಸ್ಟ್ರೇಲಿಯಾದಲ್ಲಿ 17% ಜನರು ಸಾವನ್ನಪ್ಪಿದ್ದಾರೆ. ಅಷ್ಟು ಮಾರಣಾಂತಿಕ ವಿಷಕಾರಿ ಹಾವಾಗಿದೆ. ಇನ್ನು ಈ ಹಾವು ಕಚ್ಚಿದಾಗ ಮನುಷ್ಯರಿಗೆ ಕಾಣಿಸಿಕೊಳ್ಳುವ ಲಕ್ಷಣಗಳು ನೋಡುವುದಾದರೆ ರಕ್ತ ಹೆಪ್ಪುಕಟ್ಟುವಿಕೆ, ಕಾಲು ಮತ್ತು ಕತ್ತಿನಲ್ಲಿ ನೋವು, ಬೆವರುವುದು, ಉಸಿರಾಟದ ತೊಂದರೆ, ಪ್ಯಾರಲಿಸಿಸ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು 5ನೇ ವಿಷಕಾರಿ ಹಾವು ಯಾವುದೆಂದರೆ ಅದು ಸಹ ಸ್ಕ್ಯಾಲಡ್ ವೈಪರ್. ಇವು ಹೆಚ್ಚಾಗಿ ಆಫ್ರಿಕಾ, ಮಧ್ಯಪ್ರಾಚ್ಯ ಮತ್ತು ನಮ್ಮ ಭಾರತ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇವು ನೋಡುವುದಕ್ಕೆ ಸಣ್ಣ ಹಾವುಗಳಾಗಿದ್ದು ದೊಡ್ಡ ಜಾತಿಗಳಾಗಿವೆ. ಈ ಹಾವಿನ ಮೂತಿ ಚಿಕ್ಕದಾಗಿರುತ್ತದೆ ಮತ್ತು ದುಡ್ಡಾಗಿರುತ್ತದೆ, ಆದರೆ ಕಣ್ಣುಗಳು ದೊಡ್ಡದಾಗಿರುತ್ತದೆ. ಈ ಹಾವಿನಲ್ಲಿ ಪ್ರಮುಖ ವಿಶೇಷ ಹೊಂದಿದೆ. ಅದು ಏನೆಂದರೆ ಬೇರೆ ಬೇರೆ ಹಾವುಗಳು 1 ಅಥವಾ 2 ವಿಷ ಹೊಂದಿದ್ದಾರೆ, ಆದರೆ ಈ ಹಾವು 4 ವಿವಿಧ ವಿಷಗಳನ್ನು ಹೊಂದಿದೆ. ಅದರಲ್ಲಿ ನ್ಯೂರೋಟ್ಯಾಕ್ಸಿನ್ಗಳು, ಕಾರ್ಡಿಯಾಟ್ಯಾಕ್ಸಿನ್ಗಳು, ಹೆಮೋಟೋಟ್ಯಾಕ್ಸಿನ್ಗಳು, ಸೈಟೋಟ್ಯಾಕ್ಸಿನ್ಗಳು. ಹಾಗೆ ಇವು ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣಿಸುತ್ತದೆ. ಈ ಹಾವು ಕಚ್ಚುವುದರಿಂದ ಮನುಷ್ಯನಿಗೆ ಏನು ತೊಂದರೆ ಆಗುತ್ತದೆ ಎಂದರೆ ಸಾಮಾನ್ಯವಾಗಿ ರಕ್ತ ಹೆಪ್ಪುಗಟ್ಟುತ್ತದೆ, ರಕ್ತಸ್ರಾವವಾಗುತ್ತದೆ, ತಲೆನೋವು, ವಾಕರಿಕೆ, ವಾಂತಿ, ಇನ್ನು ಮುಂತಾದ ಹಲವಾರು ಸಮಸ್ಯೆಗಳು ಬರುತ್ತದೆ. ಮತ್ತೆ ಈ ಹಾವು ಕಚ್ಚಿದಾಗ ಸ್ವಲ್ಪ ಮಟ್ಟಿಗೆ ವಿಷ ಬರುತ್ತದೆ, ಆದರೆ ಕೆಲವೇ ಗಂಟೆಗಳಲ್ಲಿ ಮನುಷ್ಯನು ಸಾಯುತ್ತಾನೆ. ಇದು ರಾತ್ರಿಯಲ್ಲಿ ಹೆಚ್ಚಾಗಿ ಕಚ್ಚುತ್ತದೆ. ಇನ್ನು 4ನೆಯ ವಿಷಕಾರಿ ಹಾವು ಯಾವುದೆಂದರೆ ಬ್ರ್ಯಾಂಡರ್ ಕ್ರೇಟ್. ಇದು ಭಾರತದ ಏಷ್ಯಾದಿಂದ ದಕ್ಷಿಣ ಚೀನಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಹಾವು 6 ರಿಂದ 7 ಅಡಿವರೆಗೂ ಉದ್ದವನ್ನು ಹೊಂದಿರುತ್ತದೆ. ಮತ್ತೆ ಇದನ್ನು ಕ್ರೇಟ್ ಹಾವು ಎಂದು ಯಾಕೆ ಕರೆಯುತ್ತಾರೆ ಎಂದರೆ ಈ ಹಾವು ಚಿನ್ನ, ಕಪ್ಪು, ನೀಲಿ ಬಣ್ಣದ ದೇಹವನ್ನು ಹೊಂದಿದೆ. ಈ ಹಾವು ಮನುಷ್ಯರಿಗೆ ಅತ್ಯಂತ ಮಾರಣಾಂತಿಕ ವಿಷಕಾರಿ ಹಾವಾಗಿದೆ. ಇದು ಸಾಮಾನ್ಯವಾಗಿ 6 ಅಡಿ ಮೇಲೆ ಬೆಳೆಯುವಂಥದ್ದು. ಮತ್ತೆ ಈ ಹಾವು ಕಚ್ಚಿದಾಗ ಸೆನಾಫಿಕ್ ನ್ಯೂರೋಟಾಕ್ಸಿನ್ ಎಂಬ ವಿಷವನ್ನು ಬಿಡುತ್ತದೆ. ಈ ವಿಷದಿಂದ ಮನುಷ್ಯ ಕೇವಲ ನಿಮಿಷಗಳಲ್ಲಿ ಸಾಯಬಹುದು. ಹಾಗೆ ಹಾವು ಕಚ್ಚಿದ ನಂತರ ಮನುಷ್ಯನಿಗೆ ಕಾಣಿಸುವಂತಹ ತೊಂದರೆಗಳು ವಾಂತಿ, ಹೊಟ್ಟೆ ನೋವು, ಉಸಿರಾಟದ ತೊಂದರೆ, ಮೂತ್ರಪಿಂಡಗಳ ತೊಂದರೆ, ಇನ್ನು ಮುಂತಾದ ತೊಂದರೆಗಳು ಕಾಣಿಸುವಂಥದ್ದು. ಇನ್ನು 3ನೆಯ ವಿಷಕಾರಿ ಹಾವು ಯಾವುದೆಂದರೆ ಅದು ಕಿಂಗ್ ಕೋಬ್ರಾ. ಇದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಎಲ್ಲರೂ ನೋಡಿರುತ್ತಾರೆ, ಆದರೆ ಇದು ಎಷ್ಟರ ಮಟ್ಟಿಗೆ ವಿಷಕಾರಿ ಹಾವು ಎಂದು ಯಾರಿಗೂ ಗೊತ್ತಿಲ್ಲ. ಇಡೀ ಪ್ರಪಂಚದಲ್ಲಿ ಹೆಚ್ಚು ಉದ್ದವಿರುವ ವಿಷಕಾರಿ ಹಾವು ಇದಾಗಿದೆ. ಇದನ್ನು ರಾಜನಾಗರ ಹಾವು ಎಂದು ಸಹ ಕರೆಯುತ್ತಾರೆ. ಹಾಗೆ ಇದರ ಉದ್ದ 19 ಅಡಿಗೂ ಹೆಚ್ಚು ಇರುವಂಥದ್ದು. ಇದು ಸಹ ಭಾರತ, ಚೀನಾ, ಬಾಂಗ್ಲಾದೇಶ, ನೇಪಾಳ ಇನ್ನಿತರ ದೇಶಗಳಲ್ಲಿ ಕಂಡುಬರುತ್ತದೆ. ಇದು ನೋಡುವುದಕ್ಕೆ ಹಸಿರು ಬಣ್ಣವಾಗಿದ್ದು ಮೇಲ್ಮೈ ಚರ್ಮದ ಮೇಲೆ ಕಪ್ಪು ಮತ್ತು ಬಿಳಿ ಪಟ್ಟಿಗಳನ್ನು ಒಳಗೊಂಡಿದೆ. ಹಾಗೂ ಮೂತಿ ದುಂಡಾಗಿರುತ್ತದೆ, ನಾಲಿಗೆ ಕಪ್ಪು ಇರುತ್ತದೆ. ಮತ್ತೆ ಈ ಹಾವು ಸೈಟೋಟ್ಯಾಕ್ಸಿನ್ ಮತ್ತು ನ್ಯೂರೋಟ್ಯಾಕ್ಸಿನ್ ಎಂಬ ವಿಷವನ್ನು ಹೊಂದಿರುತ್ತದೆ. ಮತ್ತೆ ಈ ಹಾವು ಕಚ್ಚಿದರೆ ಹಾನಿಯು ಸಹ ಕೇವಲ ಗಂಟೆಗಳಲ್ಲಿ ಸಾಯುತ್ತದೆ. ಮನುಷ್ಯರು ಕೇವಲ 15 ನಿಮಿಷಗಳಲ್ಲಿ ಸಾಯುತ್ತಾರೆ. ಇಷ್ಟೇ ಅಲ್ಲದೆ ಒಂದು ಬಾರಿ ಕಚ್ಚುವುದಿಲ್ಲ, ಸಾಕಷ್ಟು ಬಾರಿ ಕಚ್ಚುತ್ತದೆ. ಇದು ಸಾಮಾನ್ಯವಾಗಿ ಯಾರಿಗೂ ತೊಂದರೆ ಮಾಡುವುದಿಲ್ಲ. ಇದಕ್ಕೆ ತೊಂದರೆ ಕೊಟ್ಟರೆ ಇದು ಬಿಡುವುದಿಲ್ಲ. ಇನ್ನು ಇದರಿಂದ ಮನುಷ್ಯನಿಗೆ ಆಗುವ ತೊಂದರೆಗಳು ರಕ್ತಸ್ರಾವ, ಬಾಯಲ್ಲಿ ಜಲ್ಲು ಬರುವುದು, ಸುಸ್ತು, ವಾಂತಿ ಇನ್ನಿತರ ತೊಂದರೆಗಳು. ಇನ್ನು 2ನೆಯ ವಿಷಕಾರಿ ಹಾವು ಯಾವುದೆಂದರೆ ಅದು ಕ್ಯಾಸ್ಟಲ್ ಟೈಪನ್. ಇದು ಹೆಚ್ಚಾಗಿ ಆಸ್ಟ್ರೇಲಿಯಾ, ಉತ್ತರ ಪ್ರದೇಶ ಇನ್ನು ಮುಂತಾದ ಪ್ರದೇಶಗಳಲ್ಲಿ ಬರುವಂಥದ್ದು. ಈ ಹಾವು ಆಸ್ಟ್ರೇಲಿಯಾದಲ್ಲಿ 2ನೇ ಅತಿ ದೊಡ್ಡ ಹಾವಾಗಿದೆ. ಇನ್ನು ಇದರ ಉದ್ದ 9.5 ಅಡಿಗೆ ಬೆಳೆಯುತ್ತದೆ. ಇದರ ದೇಹ ತೆಳ್ಳದಾಗಿರುತ್ತದೆ ಮತ್ತು ಅದರ ಬಣ್ಣ ಬದಲಾಗುತ್ತದೆ. ಬಿಳಿ, ಹಳದಿ, ಕಿತ್ತಳೆ, ಗುಲಾಬಿ ಬಣ್ಣ, ಕಪ್ಪು ಬಣ್ಣಗಳಲ್ಲಿ ಈ ಹಾವು ರಚನೆಯಾಗಿರುತ್ತದೆ. ಈ ಹಾವುಗಳು ಕಾಡು ಪ್ರದೇಶಗಳು, ಗದ್ದೆಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಈ ಹಾವು ಎಷ್ಟು ವಿಷಕಾರಿ ಹಾವು ಎಂದರೆ ಒಬ್ಬ ಮನುಷ್ಯನಿಗೆ ಕಚ್ಚಿದಾಗ ಕೇವಲ 15 ನಿಮಿಷದಲ್ಲಿ ಉಸಿರಾಟದ ತೊಂದರೆ, ವಾಕರಿಕೆ, ವಾಂತಿ ಇನ್ನು ಮುಂತಾದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಸೂಕ್ತವಾದ ವೈದ್ಯಕೀಯ ಪರೀಕ್ಷೆ ಮಾಡಿಸದಿದ್ದಲ್ಲಿ ಮನುಷ್ಯನು ಸತ್ತು ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು 1ನೆಯ ವಿಷಕಾರಿ ಹಾವು ಯಾವುದೆಂದರೆ ಅದು ಇನ್ಲ್ಯಾಂಡ್ ಟೈಪನ್. ಇದೇ ನೋಡಿ ಪ್ರಪಂಚದ ಅತ್ಯಂತ ಮಾರಕ ಮತ್ತು ವಿಷಕಾರಿ ಹಾವು. ಇದು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. ಇಷ್ಟೇ ಅಲ್ಲದೆ ಆಸ್ಟ್ರೇಲಿಯಾದ ಮೂಲವಾಸಿ ಜನರು ಇದನ್ನು ದಂಡರ ಬಿಲ್ಲ ಎಂದು ಸಹ ಕರೆಯುತ್ತಾರೆ. ಇದು ನೋಡುವುದಕ್ಕೆ ಕಂದು ಬಣ್ಣವಾಗಿದ್ದು ಹಾಗೆ ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ಮತ್ತು 8.2 ಅಡಿ ಉದ್ದಕ್ಕಿಂತ ಹೆಚ್ಚು ಬೆಳೆಯುತ್ತದೆ. ದುಂಡಗಿನ ತಲೆಯನ್ನು ಹೊಂದಿರುತ್ತದೆ. ಈ ಹಾವು 12 ರಿಂದ 20 ಮೊಟ್ಟೆಗಳನ್ನು ಇಡುತ್ತದೆ.
ಮತ್ತೆ ಈ ಹಾವು ಎಷ್ಟು ವಿಷಕಾರಿ ಎಂದರೆ ಇದು ಒಂದೇ ಕಡಿತದಲ್ಲಿ 100 ಮನುಷ್ಯರನ್ನು ಕೊಲ್ಲುವಂತಹ ಶಕ್ತಿಯನ್ನು ಹೊಂದಿದೆ. ಇದು ಕಚ್ಚಿ ಕೇವಲ ನಿಮಿಷಗಳಲ್ಲಿ ಮನುಷ್ಯರಿಗೆ ಸಾಕಷ್ಟು ಸಮಸ್ಯೆಗಳು ಬರುತ್ತದೆ. ಇದಕ್ಕೆ ಮನುಷ್ಯರೆಂದರೆ ತುಂಬ ಭಯ. ಆದರೆ ಇದಕ್ಕೆ ತೊಂದರೆ ಕೊಟ್ಟರೆ ಅತಿ ವೇಗವಾಗಿ ಮನುಷ್ಯರನ್ನು ಕಚ್ಚುತ್ತದೆ.